In today's class, let us discuss 7th Standard, Chapter 1, History, Major Developments in the World lesson. Welcome to Spark by Sona. Spark your minds, fulfill your dreams. ಇಂದಿನ ತರಗತಿಗೆ ನಿಮಗೆಲ್ಲರಿಗೂ ಸ್ವಾಗತ. The first thing is, what is history? History is a systematic study of past. It narrates the progress of mankind. ಇಲ್ಲಿ ಇತಿಹಾಸ ಎಂದರೇನು ಅಂತ ಕ್ವಶನ್ ಕೇಳಿದ್ದಾರೆ. ಈ ಇತಿಹಾಸ ಅಂದರೆ ಮನುಷ್ಯನ ಗತಕಾಲದ ಬಗ್ಗೆ ಇರುವಂಥ ವಿಷಯಗಳನ್ನು ಕ್ರಮಾನುಗತವಾಗಿ ಅಧ್ಯಯನ ಮಾಡೋದಕ್ಕೆ ಇತಿಹಾಸ ಅಂತ ಕರೀತಾರೆ. ಈ ಇತಿಹಾಸದಲ್ಲಿ ಮನುಷ್ಯನ ಅಭಿವೃದ್ಧಿಯ ಬಗ್ಗೆ ಅಥವಾ ಪ್ರಗತಿಯ ಬಗ್ಗೆ ವಿವರಿಸಲಾಗಿದೆ. ಇತಿಹಾಸವನ್ನು ತಿಳಿಯಲು ನಮಗೆ 3 ವಿಷಯಗಳು ಗೊತ್ತಿರಬೇಕಾಗುತ್ತೆ. ಅವೆಂದರೆ ಯಾವಾಗ, ಎಲ್ಲಿ, ಯಾರಿಗೆ. So to know the history, we should know 3 things: when, where, as well as who. If we know these 3 things properly, then we can make a proper history document. Now let us move on to the next topic, that is Christianity. As we know that Christianity was, the founder of Christianity was Jesus Christ. As here mentioned here, Jesus in Kannada is Yesu. The meaning of the word Christ is Savior. ಕ್ರೈಸ್ತ ಧರ್ಮದ ಸ್ಥಾಪಕ ಏಸು ಕ್ರಿಸ್ತರು. ಇಲ್ಲಿ ಹೇಳಿದ್ದಾರೆ ನೋಡಿ, ಏಸು ಜೀಸಸ್ ಎಂಬುದರ ಕನ್ನಡ ಪದವನ್ನು ಏಸು ಅಂತ ಕರೀತಾರೆ. ಜೀಸಸ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರೆ, ಕನ್ನಡದಲ್ಲಿ ಏಸು ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಈ ಕ್ರೈಸ್ಟ್, ಜೀಸಸ್ ಕ್ರೈಸ್ಟ್ ಅಲ್ವಾ, ಆ ಕ್ರೈಸ್ಟ್ ಅಂದರೆ ಸೇವಿಯರ್, ಅಂದರೆ ರಕ್ಷಕ ಅನ್ನುವಂಥ ಅರ್ಥ ಇದೆ. ಸೊ ನೆಕ್ಸ್ಟ್, ಬೈಬಲ್ ಇಸ್ ದ ಹೋಲಿ ಬುಕ್ ಆಫ್ ಕ್ರಿಶ್ಚಿಯನ್ಸ್. ಕ್ರೈಸ್ತರ ಪವಿತ್ರ ಗ್ರಂಥ ಬೈಬಲ್. ಈ ಬೈಬಲಲ್ಲಿ ಏನಿದೆ? ಬೈಬಲ್ ಕಂಟೈನ್ಸ್ ಲೈಫ್ ಆ್ಯಂಡ್ ಪ್ರೀಚಿಂಗ್ಸ್ ಆಫ್ ಕ್ರೈಸ್ಟ್. ಬೈಬಲಲ್ಲಿ ಯೇಸುವಿನ ಜೀವನ ಹಾಗೂ ಅವರ ಬೋಧನೆಗಳನ್ನು ಬರೆಯಲಾಗಿದೆ. ಅವರು ಹೇಗೆ ಜೀವನ ಮಾಡಿದ್ರು, ಅವ್ರ ತಂದೆ ತಾಯಿ ಯಾರು, ಅದರ ಬಗ್ಗೆ ತಿಳ್ಕೊಳ್ಳೋಣ. ಲೆಟ್ ಅಸ್ ನೌ ಲರ್ನ್ ಅಬೌಟ್ ಜೀಸಸ್ ಲೈಫ್. Jesus was born in Bethlehem, which is in now Israel. ಯೇಸು ಕ್ರಿಸ್ತರು ಬೆತ್ಲೆಹೇಮಲ್ಲಿ ಜನಿಸಿದ್ರು. ಈ ಬೆತ್ಲೆಹೇಮ್ ಈಗ ಇಸ್ರೇಲ್ ದೇಶದಲ್ಲಿದೆ. ಹಿಸ್ ಮದರ್ ವಾಸ್ ಮೇರಿ. ಅವರ ತಾಯಿ ಹೆಸರು ಮೇರಿ ಅಂತ. ಈ ವಿದ್ಯಾರ್ಥಿಗಳೇ, ನಾನಿಲ್ಲಿ ಎಲ್ಲ ವಿಷಯಗಳನ್ನು ಪಾಠವನ್ನು ಓದಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ. ಪಾಠದಲ್ಲಿರುವಂಥ ಪ್ರಮುಖ ವಿಷಯಗಳನ್ನು ಮಾತ್ರ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇಲ್ಲ ಅಂದರೆ ವಿಡಿಯೋ ತುಂಬ ಉದ್ದ ಆಗುತ್ತೆ. ಫಾರ್ ಹಿಮ್ ಕಂಪ್ಯಾಷನ್ ವಾಸ್ ದ ಎಸೆನ್ಸ್ ಆಫ್ ಲೈಫ್. ಯೇಸು ಕ್ರಿಸ್ತರ ಪ್ರಕಾರ ಕಂಪ್ಯಾಷನ್ ಅಂದರೆ ಸಹಾನುಭೂತಿ ಧರ್ಮದ ಮೂಲ ತತ್ವವಾಗಿತ್ತು. ಹಿ ಪ್ರೀಚ್ಡ್ ಥ್ರೂ ಪ್ಯಾರಬಲ್ಸ್. ಯೇಸು ಕ್ರಿಸ್ತರು ತಮ್ಮ ಬೋಧನೆಗಳನ್ನು ನೀತಿ ಕಥೆಗಳ ಮೂಲಕ, ಅಂದರೆ ಸಾಮತಿ ಅಥವಾ ನೀತಿ ಕಥೆಗಳು ಅಂತ ಹೇಳ್ತಾರೆ. ಪ್ಯಾರಬಲ್ಸ್ ಅಂದರೆ ಆ ಕಥೆಗಳ ಮೂಲಕ ಬೋಧಿಸ್ತಿದ್ರು. ಜನರಿಗೆ ಅರ್ಥ ಆಗಲಿ ಅಂತ ಅವರು ಕಥೆಗಳ ಮೂಲಕ ವಿಷಯಗಳನ್ನು ಮಂದಟ್ಟು ಮಾಡ್ತಾ ಇದ್ರು. ಇನ್ಫ್ಲೂಯೆನ್ಸ್ ಬೈ ದ ಟೀಚಿಂಗ್ಸ್ ಆಫ್ ಜೀಸಸ್, a large number of people followed him. At the same time, the religious leader opposed him. They accused him of treason. Soon Jesus was crucified. Crucifixion was the punishment given to the criminals in those days. ಯೇಸುವಿಗೆ ಬಹಳಷ್ಟು ಜನ ಅನುಯಾಯಿಗಳು ಇದ್ದರು. ಹಾಗೆ ಯೇಸುವನ್ನು ಇಷ್ಟಪಡದಿರುವಂಥ ಜನ ಕೂಡ ಇದ್ದರು. ಧಾರ್ಮಿಕ ಮುಖಂಡರು ತುಂಬ ಜನ ಇರ್ತಾರೆ, ಅವರಿಗೆ ಯೇಸುವನ್ನು ಇಷ್ಟ ಆಗ್ತಿರಲ್ಲ. ಅವರು ಯೇಸುವನ್ನು ರಾಜ್ಯದ್ರೋಹದ ಆರೋಪದ ಮೇಲೆ ಬಂಧಿಸಿ ಅವರಿಗೆ ಶಿಲ್ಬೆಗೇರಿಸ್ತಾರೆ. ಶಿಲ್ಬೆಗೇರಿಸೋದು ಅಥವಾ ಕ್ರೂಸಿಫಿಕೇಶನ್ ಅನ್ನುವಂಥದ್ದು ಆಗಿನ ಕಾಲದಲ್ಲಿ, ಅಂದರೆ ರೋಮನರ ಕಾಲದಲ್ಲಿ ಇದ್ದಂಥ ಒಂದು ಪ್ರಮುಖ ಶಿಕ್ಷೆಯಾಗಿತ್ತು. ನಾವು ಲೆಟ್ ಅಸ್ ಲರ್ನ್ ದ ಟೀಚಿಂಗ್ಸ್ ಆಫ್ ಜೀಸಸ್ ಕ್ರೈಸ್ಟ್. ಜೀಸಸ್ ಸ್ಟ್ರೆಸ್ಡ್ that we are the children of God and hence we are all brothers. ಯೇಸು ಕ್ರಿಸ್ತರು ಯಾವಾಗಲೂ ಹೇಳ್ತಾ ಇದ್ದೀನಂದರೆ, ನಾವು ದೇವರ ಮಕ್ಕಳು, ಆದ್ದರಿಂದ ನಾವೆಲ್ಲರೂ ಸಹೋದರರು. He called upon the people to lead a pure life without committing sins. ಅವರು ಜನರಿಗೆ ಆಹ್ವಾನ ಕೊಡ್ತಾ ಇದ್ರು. ಏನಕ್ಕೆ? ಪವಿತ್ರವಾದ ಜೀವನ ನಡೆಸಿ ಪಾಪ ಮಾಡಬಾರ್ದು ಅನ್ನೋಂಥ ಆಹ್ವಾನ ಕೊಡ್ತಾ ಇದ್ರು. ಅದರ ಜೊತೆಗೆ ಅವರ ಹೇಳ್ತಿದ್ದಂಥ ಒಂದು ಪ್ರಮುಖವಾದ ವಿಷಯವೇನೆಂದರೆ,
ಲವ್ ಯುವರ್ ನೇಬರ್ಸ್ ಆಸ್ ಯುವರ್ ಸೆಲ್ಫ್, ನಿನ್ನನ್ನು ನೀನು ಪ್ರೀತಿಸುವಂತೆ ನಿನ್ನ ನೆರೆಹೊರೆಯವರನ್ನು ಪ್ರೀತಿಸು ಅಂತ. ಸರ್ವಿಸ್ ಟು ಮ್ಯಾನ್ಕೈಂಡ್ ಇಸ್ ಸರ್ವಿಸ್ ಟು ಗಾಡ್, ಮನುಷ್ಯ ಸೇವೆಯೇ ದೇವರ ಸೇವೆ, ಜನಸೇವೆಯೇ ಜನಾರ್ದನ ಸೇವೆ ಅಂತ ಹೇಳ್ತಾರಲ್ಲ. ಯೇಸುವಿಗೆ 12 ಜನ ಶಿಷ್ಯರಿರ್ತಾರೆ. ಕ್ರೈಸ್ತರ ಧಾರ್ಮಿಕ ಮುಖಂಡ ಅಂದರೆ ಪೋಪ್. ಇಸ್ಲಾಂ, ಪ್ರಾಫೆಟ್ ಮೊಹಮ್ಮದ್ ವಾಸ್ ದ ಫೌಂಡರ್ ಆಫ್ ಇಸ್ಲಾಂ ರಿಲಿಜಿಯನ್. ಪ್ರವಾದಿ ಮೊಹಮ್ಮದರು ಇಸ್ಲಾಂ ಧರ್ಮವನ್ನು ಸ್ಥಾಪನೆ ಮಾಡ್ತಾರೆ. ಹಿ ವಾಸ್ ಆಲ್ಸೋ ದ ಲಾಸ್ಟ್ ಪ್ರಾಫೆಟ್. ಪ್ರಾಫೆಟ್ ಅಂದರೆ ಪ್ರವಾದಿ ಅಂತ. ಸೊ ಮೊಹಮ್ಮದ್ ರನ್ನು ಕೊನೆಯ ಪ್ರವಾದಿ ಅಂತ ಕೂಡ ಕರೀತಾರೆ. ಹಿ ವಾಸ್ ಬೋರ್ನ್ ಅಟ್ ಮೆಕ್ಕಾ ಇನ್ ಅರೇಬಿಯಾ. ಅರೇಬಿಯಾದಲ್ಲಿರೋ ಮೆಕ್ಕಾದಲ್ಲಿ ಈ ಮೊಹಮ್ಮದರು ಜನಿಸಿದರು. Before the rise of Islam, there were several tribal groups in Arabia. For the centuries, these groups remained disunited. Kaaba at Mecca was a well-known pilgrimage where they practiced idol worship. ಇಸ್ಲಾಂ ಧರ್ಮ ಹುಟ್ಟುವುದಕ್ಕೆ ಮುಂಚೆ ಅರೇಬಿಯಾದಲ್ಲಿ ಟ್ರೈಬಲ್ ಅಂದರೆ ಬುಡಕಟ್ಟು ಜನಗಳು ವಾಸ ಮಾಡ್ತಾ ಇದ್ರು. ಅವರು ಒಬ್ರನ್ನೊಬ್ರು ಹೊಂದ್ಕೊಂಡಿರಲಿಲ್ಲ, ಎಲ್ಲವೂ ಚದರಿ ಹೋಗಿತ್ತು. ಇವರಿಗೆ ಕಾಬಾ ಅನ್ನುವಂಥದ್ದು, ಮೆಕ್ಕಾದಲ್ಲಿರುವಂಥ ಕಾಬಾ ಅನ್ನುವಂಥದ್ದು ಧಾರ್ಮಿಕ ಕ್ಷೇತ್ರವಾಗಿತ್ತು. ಅವರಲ್ಲಿ ದೇವಸ್ಥಾನ ಅಂತ ಅವ್ರು ಹೋಗ್ತಾ ಇದ್ರು. ದೇ ವೇರ್ ಪ್ರಾಕ್ಟೀಸ್ ಐಡಿಯಲ್ ವರ್ಷಿಪ್. ಐಡಲ್ ಅಂದರೆ ಮೂರ್ತಿ ಪೂಜೆಗಳನ್ನು ಈ ಕಾಬಾದಲ್ಲಿ ಅವರು ಮಾಡ್ತಾ ಇದ್ರು. ಲೈಫ್ ಆಫ್ ಪ್ರಾಫೆಟ್ ಮೊಹಮ್ಮದ್. Muhammad's father was Abdullah and a mother Amina. His father died before his birth. ಸೊ ಮೊಹಮ್ಮದರ ತಂದೆ ಹೆಸರು ಅಬ್ದುಲ್ಲಾ, ತಾಯಿ ಹೆಸರು ಅಮೀನಾ. ಅದಲ್ಲದೆ ಅವರ ಹೆಂಡತಿ ಹೆಸರು ಖದೀಜಾ. At the age of 40, he received prophethood and was immersed in prayer and meditation in the cave Hira. ಹಿರಾ ಅನ್ನುವಂತಹ ಒಂದು ಗುಹೆಯಲ್ಲಿ ತಪಸ್ಸು ಮಾಡಬೇಕಾದ್ರೆ ಅಥವಾ ಪ್ರಾರ್ಥನೆ ಮಾಡಬೇಕಾದ್ರೆ ಅವರು ಈ ಪ್ರವಾದಿತ್ವವನ್ನು ಪಡೆದರು ಅಂತ ಹೇಳ್ತಾರೆ. Then he started preaching God's messages. ಹಿರಾದ ಗುಹೆಯಲ್ಲಿ ಅವರಿಗೆ ಸಿಕ್ಕ ಸಂದೇಶದ ನಂತರ ಅವರು ದೇವರ ಬಗ್ಗೆ ಪ್ರಚಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ದ ಬುಕ್ ಕಂಟೈನಿಂಗ್ ದಿಸ್ ಮೆಸೇಜಸ್ ಇಸ್ ಕುರಾನ್. ಈ ದೇವರು ಅವರಿಗೆ ಕೊಟ್ಟಂತಹ ಪ್ರತಿಯೊಂದು ಸಂದೇಶವನ್ನು ಪುಸ್ತಕದಲ್ಲಿ ಬರೆದಿದ್ರು. ಆ ಪುಸ್ತಕದ ಹೆಸರೇ ಕುರಾನ್. ಈಗ ಇಸ್ಲಾಮರ ಪವಿತ್ರ ಗ್ರಂಥ ಕೂಡ ಕುರಾನ್. ಸೊ ಈ ಕುರಾನ್ ಯಾವ ಭಾಷೆಯಲ್ಲಿದೆ? ಅರಬಿಕ್ ಭಾಷೆಯಲ್ಲಿದೆ. Quran is in Arabic language. Islam means peace, submission. Muslim means one who surrenders to God. Islam ಅಂದರೆ ಪೀಸ್, ಶಾಂತಿ. ಸಬ್ಮಿಷನ್ ಅಂದರೆ ತಮ್ಮನ್ನೇ ತಾವು ಒಪ್ಪಿಸಿಕೊಡುವುದು. ಮುಸ್ಲಿಂ ಅಂದರೆ ಅರ್ಥ ಒನ್ ಹೂ ಸರೆಂಡರ್ಸ್ ಟು ಗಾಡ್. ಒಬ್ಬ ತನ್ನನ್ನೇ ತಾನು ದೇವರಿಗೆ ಅರ್ಪಿಸಿಕೊಂಡವನನ್ನು ಮುಸ್ಲಿಂ ಅಂತ ಕರೀತಾರೆ. In due time, followers of Prophet increased. Prophet Muhammad criticized the and then existing practices and beliefs. This gave rise to large number of opponents. Hence, he had to flight from Mecca to Medina. The flight of Prophet Muhammad from Mecca to Medina marks the commencement of Hijra era in Islamic religion. ಅವರ ಅನುಯಾಯಿಗಳ ಬಳಗ ಜಾಸ್ತಿ ಆಗುತ್ತೆ. ಯಾವಾಗ ಅವರ ಅನುಯಾಯಿಗಳ ಬಳಗ ಜಾಸ್ತಿ ಆಗುತ್ತೋ ಅವರನ್ನು ವಿರೋಧಿಸುವವರ ಬಳಗವೂ ಜಾಸ್ತಿ ಆಗುತ್ತೆ. ಹಾಗೆ ಅವರು ಪಲಾಯನ ಮಾಡ್ತಾರೆ. ಜಾಸ್ತಿ ಆದಾಗ ಮೊಹಮ್ಮದರು ಮಕ್ಕಾದಿಂದ ಮದೀನಾಕ್ಕೆ ಪಲಾಯನ ಮಾಡ್ತಾರೆ. ಆ ಪಲಾಯನವನ್ನು ಹಿಜ್ರಾ ಎರಾ. ದ ಪೀಪಲ್ ಆಫ್ ಮದೀನಾ ವೆಲ್ಕಮ್ ಮೊಹಮ್ಮದ್. ಲೇಟರ್ ಆನ್ he also won the hearts of people of ಮೆಕ್ಕಾ. ಸೊ ಮದೀನಾದಿಂದ ಮೆಕ್ಕಾಗೆ ಬಂದ ಮೇಲೆ ಮೆಕ್ಕಾದಲ್ಲಿ ಜನರು ಈ ಮೊಹಮ್ಮದರನ್ನು ಇಷ್ಟಪಡಲಿಕ್ಕೆ ಶುರು ಮಾಡ್ತಾರೆ. ಅವರನ್ನು ಇಷ್ಟಪಡಲಿಕ್ಕೆ ಶುರು ಮಾಡಿದ ಮೇಲೆ ಅಲ್ಲಿಯ ಜನರು ಕೂಡ ಈ ಮೊಹಮ್ಮದರ ಇಸ್ಲಾಂ ಧರ್ಮವನ್ನು ಸ್ವೀಕರಿಸ್ತಾರೆ. ದ ಕಾಬಾ ಇನ್ ಮದೀನಾ ವಾಸ್ ಫ್ರೀಡ್ ಫ್ರಮ್ ಐಡಲ್ಸ್. ಸೂನ್ ದ ಪ್ರಿನ್ಸಿಪಲ್ ಆಫ್ ಇಸ್ಲಾಂ ಸ್ಪ್ರೆಡ್ ಥ್ರೂಔಟ್ ಅರೇಬಿಯಾ. ಈ ಕಾಬಾ, ನಾನು ಮೊದಲು ನಿಮಗೆ ಹೇಳಿದ್ದೆ, ಕಾಬಾ ಅನ್ನುವಂಥದ್ದು ಅಲ್ಲಿ ಬುಡಕಟ್ಟು ಜನಾಂಗಗಳು ಮೂರ್ತಿ ಪೂಜೆಯನ್ನು ಮಾಡ್ತಾ ಇದ್ರು. ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿದ ಮೇಲೆ ಈ ಕಾಬಾದಲ್ಲಿದ್ದಂತಹ ಮೂರ್ತಿಗಳನ್ನೆಲ್ಲ ಅಲ್ಲಿಂದ ನಿರ್ಮೂಲನೆ ಮಾಡಿ ಅದು ಪವಿತ್ರ ಸ್ಥಳವಾಗಿ, ಇಸ್ಲಾಮರ ಪವಿತ್ರ ಸ್ಥಳವಾಗಿ ಮಾರ್ಪಾಡಾಗುತ್ತೆ. ಸೊ ಈ ಚಿತ್ರದಲ್ಲಿ ನೀವು ಕಾಬಾವನ್ನು ಕಾಣ್ಬೋದು. ಕಾಬಾ ದ ಹೋಲಿ ಪ್ಲೇಸ್ ಆಫ್ ಮುಸ್ಲಿಮ್ಸ್, ಮೆಕ್ಕಾ. ನೆಕ್ಸ್ಟ್ ಇರೋದು ಟೀಚಿಂಗ್ಸ್ ಆಫ್ ಇಸ್ಲಾಂ. ಇಸ್ಲಾಂ ಧರ್ಮದ ಬೋಧನೆಗಳು. ಒನ್ ಗಾಡ್, ಮೊನೋಥಿಯಿಸಮ್ ಈಸ್ ದ ಫಂಡಮೆಂಟಲ್ ಫಿಲಾಸಫಿ ಆಫ್ ಇಸ್ಲಾಂ. ಒನ್ ಗಾಡ್, ಏಕದೇವರು.
ಮೋನೋಥಿಯಿಸಮ್, ಮೋನೋ ಅಂದರೆ ಒಂದು, ಥಿಯಿಸಮ್ ಅಂದರೆ ದೇವರಲ್ಲಿ ನಂಬಿಕೆ, ಒಬ್ಬ ದೇವರಲ್ಲಿ ನಂಬಿಕೆ ಅನ್ನೋದು ಇಸ್ಲಾಂ ಧರ್ಮದ ಮೂಲ ತತ್ವ. ಪ್ರೊಫೆಟ್ ಮೊಹಮ್ಮದ್ ಈಸ್ ಅ ಪ್ರಾಫೆಟ್ ಆರ್ ಅ ಮೆಸೆಂಜರ್ ಆಫ್ ಗಾಡ್. ಸೊ ಪ್ರಾಫೆಟ್ ಮೊಹಮ್ಮದ್ ಏನಿದ್ದಾರೆ ಅವರು ಪ್ರವಾದಿಯಷ್ಟೇ, ಅವರು ದೇವರಿಂದ ಬಂದಂಥ ಸಂದೇಶವನ್ನು ಮನುಷ್ಯರಿಗೆ ಕೊಟ್ಟಂಥವರಷ್ಟೇ, ಅವರು ದೇವರಲ್ಲ. ಅಕಾರ್ಡಿಂಗ್ ಟು ಇಸ್ಲಾಂ ಫೇತ್, ಗಾಡ್ ಈಸ್ ಇಂಪರ್ಸನಲ್. ಇಸ್ಲಾಂ ಧರ್ಮದ ಪ್ರಕಾರ ದೇವರಿಗೆ ಒಂದು ಪ್ರತ್ಯೇಕವಾದ ರೂಪ ಇಲ್ಲ. ಎವ್ರಿ ಮುಸ್ಲಿಂ ಶುಡ್ ಬಿಕಮ್ ಅ ಸರ್ವೆಂಟ್ ಆಫ್ ಗಾಡ್ ಆ್ಯಂಡ್ ಬಿ ಹಾನೆಸ್ಟ್. ಪ್ರತಿಯೊಬ್ಬ ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿದವನು ಅಂದರೆ ಮುಸ್ಲಿಂ ವ್ಯಕ್ತಿಯಾದವನು ದೇವರ ಸೇವಕನಾಗಿರಬೇಕು. ಸೊ ನೆಕ್ಸ್ಟ್, ದ 5 pillars ಆಫ್ ಇಸ್ಲಾಂ. ಇಸ್ಲಾಂ ಧರ್ಮದ 5 ಪ್ರಮುಖ ಬುನಾದಿಗಳು. ಮೋನೋಥಿಯಿಸಮ್ ಆ್ಯಂಡ್ ಪ್ರಾಫೆಟ್ ಮುಹಮ್ಮದ್ ವಾಸ್ ದ ಫೈನಲ್ ಪ್ರಾಫೆಟ್ ಆಫ್ ಗಾಡ್. ಮೋನೋಥಿಯಿಸಮ್ ನಾನು ನಿಮಗೆ ಮೊದಲೇ ಹೇಳಿದ್ದೆ, ಏಕದೇವರಲ್ಲಿ ವಿಶ್ವಾಸ ಇಡುವುದು. ಆಮೇಲೆ ಮುಹಮ್ಮದರನ್ನು ದೇವರ ಕೊನೆಯ ಪ್ರವಾದಿಯಾಗಿ ನಂಬೋದು. ನೆಕ್ಸ್ಟ್, ಕಂಡಕ್ಟಿಂಗ್ ನಮಾಜ್ 5 times a day. ನಮಾಜ್ ಅವರ ಪ್ರಾರ್ಥನೆ 5 ಬಾರಿ, ದಿನದಲ್ಲಿ 5 ಬಾರಿ ಅವರ ಪ್ರಾರ್ಥನೆಗಳನ್ನು ನಮಾಜನ್ನು ಮಾಡುವುದು. ಥರ್ಡ್ ಒನ್, ಕಂಪಲ್ಸರಿ ಝಕಾತ್ ಶುಡ್ ಬಿ ಗಿವನ್. ಝಕಾತ್ ಅಂದರೆ ಚಾರಿಟಿ ಅಂದರೆ ದಾನ ಧರ್ಮ. ಅವರು ದಾನ ಧರ್ಮವನ್ನು ಕಡ್ಡಾಯವಾಗಿ ಮಾಡತಕ್ಕದ್ದು. ಫೋರ್ತ್ ಒನ್, ಫಾಸ್ಟ್ ಡ್ಯೂರಿಂಗ್ ದ ಡೇ ಇನ್ ದ ಮಂತ್ ಆಫ್ ರಂಜಾನ್. ರಂಜಾನ್ ತಿಂಗಳಲ್ಲಿ ಪೂರ್ಣ ಉಪವಾಸವನ್ನು ಮಾಡತಕ್ಕದ್ದು. ದೋಸ್ ಹೂ ಆರ್ ರಿಚ್ ಆ್ಯಂಡ್ ಹೆಲ್ತಿ ಶುಡ್ ಪರ್ಫಾರ್ಮ್ ದ ಹೋಲಿ ಹಜ್ ಅಟ್ ಲೀಸ್ಟ್ ಒನ್ಸ್ ಇನ್ ದಿಯರ್ ಲೈಫ್ ಟೈಮ್. ಯಾರಿಗೆಲ್ಲ ಹಣ ಮತ್ತು ಆರೋಗ್ಯ ಇದೆ ಅಂಥವರು ಹಜ್ ಯಾತ್ರೆಯನ್ನು ಜೀವನದಲ್ಲಿ ಒಮ್ಮೆ ಆದರೂ ಮಾಡಬೇಕು. ನೆಕ್ಸ್ಟ್, ಇಸ್ಲಾಮಿಕ್ ಎಂಪೈರ್. ದ ಸಕ್ಸೆಸರ್ಸ್ ಆಫ್ ಮುಹಮ್ಮದ್ ಆರ್ ಕಾಲ್ಡ್ ಖಲೀಫ್ಸ್. ಮುಹಮ್ಮದನ ಅನುಯಾಯಿಗಳನ್ನು ಖಲೀಫ್ಸ್ ಅಂತ ಕರೀತಾ ಇರ್ತಾರೆ. ಸೊ as the empire expanded, the number of followers of Islam increased. Arabs also invaded India. They not only conquered the province of Sindh but also spread the Islam religion there. ಈ ಅರಬ್ಬರು ಅಂದರೆ ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿದಂಥವರು ಅರಬ್ಬಿಂದ ಭಾರತಕ್ಕೆ ಬಂದರು. ಭಾರತಕ್ಕೆ ಮೇಯ್ನಾಗಿ ಸಿಂಧು ಪ್ರಾವಿನ್ಸಿಗೆ ಅಂದರೆ ಸಿಂಧು ನಾಗರಿಕತೆ ಇದ್ದಂಥ ಸ್ಥಳಕ್ಕೆ ಬಂದು ಅಲ್ಲಿಂದ ಅವರು ಭಾರತಕ್ಕೆ ಪ್ರವೇಶಿಸಿದರು. ಹಾಗೆ ಪ್ರವೇಶಿಸುವಾಗ ಅವರು ಇಸ್ಲಾಂ ಧರ್ಮವನ್ನು ತಮ್ಮೊಂದಿಗೆ ತೆಗೆದುಕೊಂಡು ಬಂದರು. ಆ ರೀತಿಯಲ್ಲಿ ಭಾರತದ ಮೇಲೆ ಇಸ್ಲಾಂ ಧರ್ಮವು ತನ್ನ ಪ್ರಚಾರವನ್ನು ಪ್ರಾರಂಭಿಸಿತು. ಈ ರೀತಿಯಲ್ಲಿ ಇಸ್ಲಾಂ ಧರ್ಮವು ಭಾರತವನ್ನು ಪ್ರವೇಶಿಸಿತು. ಲೇಟರ್ ದ ಟರ್ಕ್ಸ್ ಬಿಕೇಮ್ ದ ಸಕ್ಸೆಸರ್ಸ್ ಆಫ್ ಅರಬ್. They entered India through Afghanistan and conducted several expeditions. As a result of this, the rule of Delhi Sultan was established. So, ಅರಬರ ನಂತರ ಟರ್ಕ್ ದೇಶದವರು ಭಾರತಕ್ಕೆ ಬಂದರು. ಅವರು ಕೂಡ ಇಸ್ಲಾಂ ಧರ್ಮದಿಂದ ಪ್ರಭಾವಿತರಾದರು. ಇವರ ನಂತರ ಇವರಿಬ್ಬರು ಅಫ್ಘಾನಿಸ್ತಾನದ ಮೂಲಕ ಭಾರತವನ್ನು ಪ್ರವೇಶಿಸಿದರು. ಇದು ಮುಂದುವರೆದು ಸುಲ್ತಾನೇಟ್ಸ್ ಆಫ್ ಡೆಲ್ಲಿ ಸುಲ್ತಾನರು ಇವರು ಇಸ್ಲಾಂ ಧರ್ಮಕ್ಕೆ ಸೇರಿದವರಾಗಿದ್ದಾರೆ, ನಿಮ್ಗೆ ಗೊತ್ತದು. ಸೊ ಈ ರಾಜಮನೆತನದ ಆಳ್ವಿಕೆ ಭಾರತದಲ್ಲಿ ನಡೆಯಿತು. ಈಗ ನಾವು ಅವರ ಕೊಡುಗೆಗಳೇನು ಅಂತ ತಿಳ್ಕೊಳ್ಳೋಣ. ಕಾಂಟ್ರಿಬ್ಯೂಷನ್ಸ್ ಆಫ್ Arab indulged Greek, Roman and Indian science and knowledge and enriched their civilization. The city of Baghdad was their famous center of learning. ಅರಬರು ಗ್ರೀಕ್, ರೋಮ್ ಮತ್ತು ಭಾರತದ ವಿಜ್ಞಾನ ಮತ್ತು ಜ್ಞಾನ ಮಾಹಿತಿಗಳನ್ನು ಹೆಚ್ಚು ಶ್ರೀಮಂತಗೊಳಿಸಿದರು. ಅರಬರ ಬಾಗ್ದಾದ್ ಎನ್ನುವಂತಹ ಜಾಗ ಎಲ್ಲ ಕಲಿಕೆಯ ಮೂಲ ಕೇಂದ್ರವಾಗಿ ಪ್ರವರ್ತಿಸುತ್ತಿತ್ತು. ಅರಬ್ಸ್ ಮೇಡ್ ದೇರ್ ಓನ್ ಕಾಂಟ್ರಿಬ್ಯೂಷನ್ಸ್ ಟು ದ ಫೀಲ್ಡ್ ಆಫ್ ಲಿಟ್ರೇಚರ್. ಅರಬ್ಬರು ಈ ಸಾಹಿತ್ಯದಲ್ಲೂ ಕೂಡ ತಮ್ಮ ಛಾಪನ್ನು ಮೂಡಿಸಿದ್ರು. ಅರಬ್ಬರ ಪ್ರಮುಖ ಕೃತಿಗಳು ಈಗಲೂ ನಾವು ಕೆಲವೊಂದನ್ನೆಲ್ಲ ಓದ್ತಿರ್ತೀವಿ, ಅದೆಲ್ಲ ಅವರ ಪ್ರಮುಖ ಕೃತಿಗಳಾಗಿತ್ತು ನೋಡಿ. ದ ಅರೇಬಿಯನ್ ನೈಟ್ಸ್, ದ ಓಮರ್ ಖಯಾಮ್ಸ್, ರುಬಿಯಾತ್ ಆ್ಯಂಡ್ ಫಿರ್ದೌಸಿಸ್, ಶಹನಾಮಾ ಆರ್ ಸಮ್ ಆಫ್ ದ ವೆಲ್ ನೋನ್ ಎಪಿಕ್ಸ್ ಇನ್ ಪರ್ಷಿಯನ್ ಲ್ಯಾಂಗ್ವೇಜ್. ಈ ಅರಬ್ಬರು ಆಗಿನ ಕಾಲದಲ್ಲಿ ಅವರ ಸಾಹಿತ್ಯಕ್ಕೆ ಕೊಟ್ಟ ಕೊಡುಗೆಯಲ್ಲಿ ಪ್ರಮುಖವಾಗಿದ್ದಂದರೆ ಅರೇಬಿಯನ್ ನೈಟ್ಸ್. ಒಮರ್ ಖಯಾಮ್ ಅವರು ಬರೆದಿದ್ದಂತಹ ರುಬಿಯತ್
ಹಾಗೂ ಫಿರ್ದೋಸಿ ಬರೆದಂಥ ಶಹನಾಮ, ಈ 3 ಕೃತಿಗಳು ಪರ್ಷಿಯನ್ ಭಾಷೆಯಲ್ಲಿದೆ. ಇವು ಬಹಳ ಪ್ರಸಿದ್ಧ ಕೃತಿಗಳು. ಅಲ್ಲದೆ ಅರಬ್ಸ್ ಮೇಡ್ ಸಿಗ್ನಿಫಿಕೆಂಟ್ ಕಾಂಟ್ರಿಬ್ಯೂಷನ್ ಟು ಆಲ್ಜಿಬ್ರಾ, ಕೆಮಿಸ್ಟ್ರಿ ಆ್ಯಂಡ್ ಆಸ್ಟ್ರಾನಮಿ. ಸೊ ಅದಲ್ಲದೆ ಅಸ್ಟ್ರಾನಮಿ ಬಗ್ಗೆ ಆಗಿರ್ಬೋದು, ಬೀಜಗಣಿತದ ಬಗ್ಗೆ ಆಗಿರ್ಬೋದು, ರಾಸಾಯನಶಾಸ್ತ್ರದ ಬಗ್ಗೆ ಆಗಿರ್ಬೋದು, ಇದಕ್ಕೆಲ್ಲರೂ ಅರಬ್ಬರು ತಮ್ಮದೇ ಆದ ಕೊಡುಗೆಯನ್ನು ಭಾರತಕ್ಕೆ ಕೊಟ್ಟಿದ್ದಾರೆ. ಅಲ್ಲದೆ ಭಾರತದ ಸೊನ್ನೆಯನ್ನು ಕೂಡ ಅವರು ಅದನ್ನು ತಮ್ಮ ದೇಶದಲ್ಲಿ ಅಳವಡಿಸಿಕೊಂಡಿದ್ದಾರೆ. ಯಾಕೆಂದರೆ ನಮ್ಗೆ ಗೊತ್ತು, ಭಾರತವು ಸೊನ್ನೆಯನ್ನು ಕಂಡುಹಿಡಿದ ರಾಷ್ಟ್ರ, ಹೌದಲ್ವಾ? ಸೊ ಈ ಸೊನ್ನೆಯನ್ನು ತಮ್ಮಿಂದ ಅವರು ವೆಸ್ಟರ್ನ್ ಕಂಟ್ರೀಸಿಗೆ, ಅಂದರೆ ಪಾಶ್ಚಿಮಾತ್ಯ ದೇಶಗಳಿಗೆ ವಿಸ್ತರಿಸಿದ್ದು ಅರಬ್ಬರು. ಅರಬ್ಸ್ ಕನ್ಸ್ಟ್ರಕ್ಟೆಡ್ ಇಂಪ್ರೆಸಿವ್ ಪ್ಯಾಲೇಸ್, ಮಾಸ್ಕ್, ಲೈಬ್ರರೀಸ್ ಆ್ಯಂಡ್ hospitals. Their magnificent mosques are at Mecca, Medina, Baghdad, Jerusalem and other places. The medical system known as Unani is an Arab contribution. ಅರಬ್ಬರು ತಮ್ಮ ಛಾಪನ್ನು ವಾಸ್ತುಶಿಲ್ಪದಲ್ಲಿಯೂ ಕೂಡ ಮೂಡಿಸಿದ್ರು. ಅರಮನೆಗಳು ಅಥವಾ ಮಸೀದಿಗಳು, ಅವರು ಕಟ್ಟಿಸಿದಂತಹ ಗ್ರಂಥಾಲಯಗಳಿರ್ಬೋದು ಅಥವಾ ಆಸ್ಪತ್ರೆಗಳು, ಇವೆಲ್ಲವೂ ಬಹಳ ಪ್ರಸಿದ್ಧವಾಗಿತ್ತು. ಅದಲ್ಲದೆ ಇವರದ್ದು ಇನ್ನೊಂದು ಪ್ರಮುಖ ಕೊಡುಗೆ ಅಂದರೆ ಯುನಾನಿ ಕಲೆ. ಇದು ವೈದ್ಯಶಾಸ್ತ್ರದಲ್ಲಿ ಉಪಯೋಗಿಸುವಂಥ ವಿದ್ಯೆ ಆಗಿದೆ. ನೆಕ್ಸ್ಟ್ ಒನ್ ಇಸ್ ಕ್ರುಸೇಡ್ಸ್. Palestine and its capital Jerusalem was a holy land for Jew, Christians and Muslims. In order to gain control over Palestine, the Christians and Muslims fought 9 years in history. These religious wars are known as crusades. ಪ್ಯಾಲೆಸ್ಟೈನ್ ಅನ್ನುವಂಥದ್ದು ಜೆರುಸಲೇಮ್ನ ರಾಜಧಾನಿ. ಇದು ಯಹೂದ್ಯರಿಗೂ ಕ್ರೈಸ್ತರಿಗೂ ಇಸ್ಲಾಂ ಧರ್ಮದವರಿಗೂ 3 ಜನಕ್ಕೂ ಪವಿತ್ರವಾದ ಸ್ಥಳವಾಗಿತ್ತು. ಈ ಸ್ಥಳವನ್ನು ತಮ್ಮ ಹತೋಟಿಯಲ್ಲಿಟ್ಟುಕೊಳ್ಳಲು ಕ್ರೈಸ್ತರು ಮತ್ತು ಮುಸ್ಲಿಮರ ಮಧ್ಯೆ 9 ಬಾರಿ ಯುದ್ಧ ನಡೆಯುತ್ತೆ. ಈ ಯುದ್ಧವನ್ನೇ ನಾವು ಕ್ರುಸೇಡ್ಸ್ ಅಂತ ಕರಿತೀವಿ. ಇಮೇಜ್ ಇನ್ ಪ್ಯಾಲೆಸ್ಟೈನ್ ಫಾರ್ ಅ ಲಾಂಗ್ ಟೈಮ್. The Turks stopped the entry of Christians into Palestine. This was the main cause for crusade. ಪ್ಯಾಲೆಸ್ತೇನಿಗೆ ಕ್ರೈಸ್ತರ ಪ್ರವೇಶವನ್ನು ನಿಷೇಧಿಸಿದ್ದೇ ಈ ಕ್ರುಸೇಡ್ಗೆ ಪ್ರಮುಖ ಕಾರಣವಾಯಿತು. Results of crusade. On the whole, the Christians failed to gain control over Holy Land. However, the crusades led to more contacts and trade relations between Europe and Asia. ಈ ಕ್ರುಸೇಡ್ನ ಪರಿಣಾಮವಾಗಿ ಕ್ರೈಸ್ತರು ತಮ್ಮ ಹತೋಟಿಯನ್ನು ಪವಿತ್ರ ಲ್ಯಾಂಡ್ ಅಂತ ಇಲ್ಲಿ ಹೇಳ್ತಾ ಇರೋದು ಜೆರುಸಲೇಮ್ಗೆ ಹಿಡಿತವನ್ನು ಕಳ್ಕೊಂಡ್ರು. ಆದರೆ ಏನಾಗುತ್ತೆ ಅಂದರೆ ಯುರೋಪ್ ಮತ್ತು ಏಷ್ಯಾದ ಹಲವು ಸ್ಥಳಗಳೊಂದಿಗೆ ವ್ಯಾಪಾರ ಸಂಬಂಧವನ್ನು ಬೆಳೆಸಲು ಇದು ಅನುಕೂಲ ಆಗುತ್ತೆ. Mongolia in Central Asia is the vast grassland. A nomadic tribe called Mongols lived in the region. Their means of livelihood was rearing cattle. ಮಂಗೋಲಿಯಾ ಅನ್ನುವಂಥದ್ದು ಸೆಂಟ್ರಲ್ ಏಷ್ಯಾ, ಮಧ್ಯ ಏಷ್ಯಾದಲ್ಲಿರುವಂಥ ಪ್ರಮುಖ ಹುಲ್ಲುಗಾವಲು ಪ್ರದೇಶ. ಮಂಗೋಲಿಯಾದಲ್ಲಿ ನೊಮ್ಯಾಡಿಕ್ ಅಂದರೆ ಅಲೆಮಾರಿ ಜನಾಂಗಗಳು, ಬುಡಕಟ್ಟು ಜನಾಂಗಗಳು ವಾಸ ಮಾಡ್ತಾ ಇದ್ರು. ಅವರನ್ನು ಮೊಂಗೋಲ್ಸ್ ಅಂತ ಕರೀತಾ ಇದ್ರು. ಅವರ ತಮ್ಮ ಜೀವನವನ್ನು ಪ್ರಾಣಿ ಸಾಕಾಣಿಕೆಗಳ ಮೂಲಕ ನಿರ್ವಹಿಸ್ತಾ ಇದ್ರು. ಸೊ Genghis Khan united the Mongols and built a vast empire in Asia. But the barbaric act he has done are shocking to the readers of history. ಚಂಗೀಸ್ ಖಾನ್ ಅನ್ನೋನು ಈ ಮಂಗೋಲರನ್ನು ಒಟ್ಟುಗೂಡಿಸಿದ ಪ್ರಮುಖ ರಾಜ. ಆದರೆ ಅವನ ಕ್ರೂರತೆಗಳು ಬಹಳವಾಗಿತ್ತು. Kublai Khan was the grandson of Genghis Khan. Kublai Khan became the emperor of China. A good administrator and a kind ruler, he undertook several public work to promote the welfare of people. He fed hungry during the period of famine. He encouraged art and scholars. ಈ ಕುಬ್ಲಾಯ್ ಖಾನ್ ಅನ್ನೋನು ಚೆಂಗೀಸ್ ಖಾನ್ನ ಮೊಮ್ಮಗ ಹಾಗೂ ಇವನು ಚೈನಾದ ಪ್ರಮುಖ ದೊರೆಯಾಗಿದ್ದ. ಇವನು ಒಳ್ಳೆಯ ರೀತಿಯಲ್ಲಿ ಆಡಳಿತವನ್ನು ನಿರ್ವಹಿಸಿದ ಒಳ್ಳೆಯ ರಾಜನಾಗಿದ್ದ. ಅದಲ್ಲದೆ ಇವನು ಜನಸೇವೆಯನ್ನು ಮಾಡ್ತಾ ಇದ್ದ. ಅದರಲ್ಲಿ ಅವ್ರ ಹೇಳಿದ್ದಾರೆ ನೋಡಿ, ಫೆಮೈನ್ ಅಂದರೆ ಬರಗಾಲದ ಸಮಯದಲ್ಲಿ ಜನರಿಗೆ ಹಸುವಿನಿಂದ ಅವರನ್ನು ಪಾರು ಮಾಡಲಿಕ್ಕೆ ಅವರಿಗೆ ಆಹಾರವನ್ನು ಕೊಡ್ತಾ ಇದ್ದ. ಅದಲ್ಲದೆ ಇವನು ಕಲೆಗೆ ಅದೇ ರೀತಿಯಲ್ಲಿ ಜ್ಞಾನಕ್ಕೆ ಹೆಚ್ಚಿನ
ಪ್ರೋತ್ಸಾಹವನ್ನು ಕೊಟ್ಟಿದ್ದ. ನಿಮಗೆ ಕಾಣ್ಬೋದು ಚಿತ್ರಗಳು, ಚೆಂಗೀಸ್ ಖಾನ್ದು ಚಿತ್ರನೂ ಇದೆ, ಕುಬ್ಲಾಯ್ ಖಾನ್ ಚಿತ್ರನೂ ಇದೆ. ನೆಕ್ಸ್ಟ್ ಈಸ್ ತೈಮೂರ್. Taimur was a successor of Kublai Khan. Babur, who founded Mughal rule in India, belonged to lineage of Taimur. So, ಈ ತೈಮೂರ್ ಅನ್ನೋನು ಕುಬ್ಲೈ ಖಾನನ ವಂಶಸ್ಥ. ಅದಲ್ಲದೆ ಈ ನಮಗೆ ಗೊತ್ತು, ಬಾಬರ್ ಯಾರು? ಮೊಘಲ್ ಸಾಮ್ರಾಜ್ಯದ ಸ್ಥಾಪಕ. ಈ ಮೊಘಲ್ ಸಾಮ್ರಾಜ್ಯನ ಸ್ಥಾಪಿಸಿದಂತಹ ಬಾಬರನು ಈ ತೈಮೂರ್ನ ವಂಶಸ್ಥನಾಗಿದ್ದನು. ನೆಕ್ಸ್ಟ್, Ottoman Turks. Turks are nomadic people originated in Central Asia's Turkestan, now Turkmenistan. They become followers of Islam. After decline of Kublai Khan's empire, the Turks occupied vast area around. They built military state called Ottoman. The Ottoman Turks invaded India. ಈ ಟರ್ಕ್ ಅನ್ನುವಂಥದ್ದು ಒಂದು ಅಲೆಮಾರಿ ಜನಾಂಗಗಳ ಗುಂಪಾಗಿತ್ತು. ಅವರು ಕೂಡ ಮಧ್ಯ ಏಷ್ಯಾದಲ್ಲಿ ಇರುವಂಥ ಟರ್ಕಿಸ್ತಾನ್, ಈಗ ಅದನ್ನು ತುರ್ಕ್ಮೆನಿಸ್ತಾನ್ ಅಂತ ಕರೀತಾರೆ, ಈ ಪ್ರದೇಶದಿಂದ ಬಂದವರು. ಇವರು ಇಸ್ಲಾಂ ಧರ್ಮವನ್ನು ಸ್ವೀಕರಿಸ್ತಾರೆ. ಇವರು ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿದ ಮೇಲೆ ಕುಬ್ಲೈ ಖಾನನ ಆಳ್ವಿಕೆಯ ನಂತರ ಇವರು ಈ ಪ್ರದೇಶಗಳನ್ನೆಲ್ಲ ವಶಪಡಿಸ್ಕೊಂಡು ಒಟ್ಟೋಮನ್ ಅಂತ ಅದಕ್ಕೆ ಹೆಸರು ಕೊಡ್ತಾರೆ. ಸರಿ, ಇಂದಿನ ಈ ಪಾಠವನ್ನು ನಾನು ಇಲ್ಲಿಗೆ ಮುಗಿಸ್ತೇನೆ. ವಿಡಿಯೋ ಐ ವಿಲ್ ಗಿವ್ ಯು ನೋಟ್ಸ್ ಆಫ್ ದಿಸ್ ಲೆಸನ್. ನಿಮಗೆ ಈ ಪಾಠ ಅರ್ಥ ಆಯಿತು ಅಂತ ನಾನು ತಿಳ್ಕೊಂಡಿದ್ದೀನಿ. ನಾಳಿನ ವಿಡಿಯೋದಲ್ಲಿ ನಾನು ಈ ಪಾಠದ ಪೂರ್ಣ ನೋಟ್ಸನ್ನು ಕೊಡ್ತೇನೆ.